ರಶ್ಮಿ ಅವರು ಸಾರಥ್ಯದಲ್ಲಿ ಎಲ್ಲ ಕಾಸ್ಟ್ಯೂಮ್ ಡಿಸೈನಿಂಗ್ ಆಗ್ತಿದೆ, ಓಕೆ. ಬಟ್ ಧಾರೆ ಸೀರೆ ಎಲ್ಲಿ ಪರ್ಚೇಸ್ ಮಾಡಿದ್ರು ಅನ್ನೋಂಥ ಕ್ಯೂರಿಯಾಸಿಟಿ ಎಲ್ರಿಗೂ ಇದ್ದೇ ಇರುತ್ತೆ. ಮತ್ತೆ ಮೊನ್ನೆ ಎಲ್ಲ ಜ್ಯುವೆಲ್ಸ್ ತಗೊಳ್ಳೋದ್ರಲ್ಲಿ ಬಿಸಿ. ಸೊ ಕಾಸ್ಟ್ಯೂಮ್ ಡಿಸೈನರು ಜೊತೆಗೆ ಆಪ್ತರಾಗಿರೋದ್ರಿಂದ ಇದು ಜ್ಯುವೆಲ್ಸ್ ತಗೊಳಕ್ಕೂ ಕೂಡ ರಶ್ಮಿ ಅವ್ರ ಜೊತೆಗಿದ್ರು ಅಂತ. ಸೊ ಎಷ್ಟು ಕೋಟಿ ಲೆಕ್ಕದಲ್ಲಿ ಅವ್ರು ಪರ್ಚೇಸ್ ಮಾಡಿದ್ರು ಇದ್ದೇ ಇರುತ್ತೆ. ಜ್ಯುವೆಲ್ಸ್ ಅಂದ್ರೆ ಅಫ್ಕೋರ್ಸ್ ಡೈಮಂಡ್ ತಗೊಂಡಿರ್ತಾರೆ ಅನ್ನೋಂಥ ಕ್ಯೂರಿಯಾಸಿಟಿ. ಏನೇನೆಲ್ಲ ಪರ್ಚೇಸ್ ಮಾಡಿದ್ರು ಮೇಡಮ್? ಸೊ ಇವಾಗ ಇದ್ರದ್ದು ಧಾರೆದು ಒಂದು ಲುಕ್ನ ನಾವು ಸೆಪ್ರೇಟಾಗಿ ವಿ ಆರ್ ಪ್ಲಾನಿಂಗ್ ಟು ಅನೌನ್ಸ್ ಇಟ್, ಎವ್ರಿಥಿಂಗ್ A to Z. ಅಫ್ಕೋರ್ಸ್ ಡೈಮಂಡ್ಸೇ ನಾವು ಅಂದ್ಕೊಂಡಿರೋದು ಯಾವುದು ಇದಕ್ಕೆ ಧಾರೆಗೆ. ಇವಾಗ ಏನು ನಾವು ನೋಡಿ ಬಂದಿದ್ವಿ, ನನಗೆ ಕಿರಣ್ ಅವರು ಯಾವಾಗ ಮಾತಾಡಿದ್ರು, ನಮ್ಗಿವಾಗ ವಿ ಹ್ಯಾವ್ ಟು ರಿವೈಸ್ ಇಟ್. ಕಾರಣಾಂತರಗಳಿಂದ ಇಟ್ ಈಸ್ ನಾಟ್ ಗೋಯಿಂಗ್ ವೆಲ್ ವಿತ್ ವಾಟ್ ವಿ ಹ್ಯಾವ್ ಡಿಸೈಡೆಡ್ ಅನ್ನೋದೊಂದಿತ್ತು, ಸಾರಿ. ಸೊ ಹಾಗಾಗಿ ಇವಾಗ ಮತ್ತೆ ವಿ ಆರ್ ರಿವಿಸಿಟಿಂಗ್ ದ ಡಿಸೈನ್ಸ್. ಸೊ ಅದಕ್ಕೆ ಇವಾಗ ಸೋನಲ್ ಇಸ್ ನಾಟ್ ದೇರ್, ಶಿ ಇಸ್ ಟ್ರಾವೆಲಿಂಗ್. ಒನ್ ಶಿ ಇಸ್ ಬ್ಯಾಕ್ ವಿ ಹ್ಯಾವ್ ಟು ರಿವಿಸಿಟ್ ಆಲ್ ದ ಡಿಸೈನ್ಸ್ ಆಫ್ ದ ಜ್ಯುವೆಲ್ಸ್, ನೋಡ್ಬಿಟ್ಟು ಮತ್ತೆ ಫೈನಲ್ ಮಾಡ್ಕೋಬೇಕು. ಫಾರ್ ಶೋರ್ ಇಟ್ ಇಸ್ ಪೋಲ್ಕೀಸು, ಡೈಮಂಡ್ಸ್, ಅನ್ಕಟ್ ಡೈಮಂಡ್ಸೇ ಅನ್ಕೋತಾ ಇರೋದು ಎಲ್ಲದೂ. ಹಾಂ, ವೆರಿ ಎವ್ರಿಥಿಂಗ್ ಇಟ್ಸ್ ಗೋಯಿಂಗ್ ಟು ಬಿ ಅ ಹೆವಿ ಲುಕ್, ನಾವು ಅದನ್ನೇ ಅಂದ್ಕೊಂಡಿರೋದು. ಸೊ ಧಾರೆದು ಲುಕ್ ಏನಿದೆ ಅದನ್ನು ವಿ ವಾಂಟ್ ಟು ಅನೌನ್ಸ್ ಇಟ್ ಪ್ರಾಪರ್ಲಿ ಬಿಕಾಸ್ we have stuff there, so adana we want to announce it later. ಎಲ್ಲ ಪರ್ಚೇಸ್ ಬೆಂಗಳೂರಲ್ಲೇನಾ? ಹೌದು, ಎವ್ರಿಥಿಂಗ್ ಹ್ಯಾಪೆಂಡ್ ಹಿಯರ್. ಎಲ್ಲ ಶಾಪಿಂಗು ಟೈಮ್ ಇರಲಿಲ್ಲ ನಮಗೆ. ಒಂದು ವೇಳೆ ಆಗಿದ್ದರೆ ನಾನು ಕಂಚಿಗೆ ಹೋಗೋದಂತ ನಾನು ಇನ್ಸಿಸ್ಟ್ ಮಾಡಿದೆ, ಬಟ್ ಟೈಮ್ ಇಲ್ಲದೆ ಇದ್ದಿದ್ದ ಕಾರಣ ತುಂಬ ಲಾಸ್ಟ್ ಮಿನಿಟ್ ಇಟ್ ವಾಸ್ ಸೋ ಜಿಫಿ ದ್ಯಾಟ್ ನಮಗೆ ವಿ ಹ್ಯಾಡ್ ನೋ ರೂಮ್ ಫಾರ್ ಟ್ರಾವೆಲ್ ಆ್ಯಂಡ್ ಎವ್ರಿಥಿಂಗ್. ಎಲ್ಲ ಲಾಸ್ಟ್ ಮಿನಿಟ್, ಸೊ ವಿ ಹ್ಯಾಡ್ ಟು ಎಂಡ್ ಅಪ್ ಬೈಯಿಂಗ್ ಬೆಂಗಳೂರಲ್ಲೇ ತೊಗೊಂಡ್ವಿ. ಬಟ್ ವಿವ್ ಗಾಟ್ ಗುಡ್ ಥಿಂಗ್ಸ್, ವಾಟ್ ಎವರ್ ಅದರಲ್ಲಿ ನೋಡಿ ಮಾಡಿ ತೊಗೊಂಡಿದ್ದೀವಿ. ಚಂದ ಇರೋದೇ ಸಿಕ್ಕಿದೆ. ಈಗ ರಿಸೆಪ್ಷನ್ ಅಲ್ಲಿ ಹೇಗೆ ಕಾಣಿಸ್ಬೋದು, ನಮ್ಗೆ ಯಾವ ಲುಕ್ ಅಲ್ಲಿ ಇರ್ತಾರೆ ಅನ್ನೋ ಅಟ್ಲೀಸ್ಟ್ ಲುಕ್ ಯಾವ ರೀತಿ, ಅದ್ರ ಗೌನ ಅಥವಾ ಸ್ಯಾರಿನ ಅಥವಾ ಹೇಗೆ ಅಂತ? ಹಾಂ, ಧಾರೆದು ನಾವು ಸೀರೆ ಅಂದ್ಕೊಂಡಿದ್ದೀವಲ್ವ. ಸೊ ಹಾಗಾಗಿ ರಿಸೆಪ್ಷನ್ ವಿಲ್ ಬಿ ಲೆಹೆಂಗಾ ಬ್ಲೌಸು. ಮಿರಾಜ್ ಅಂತ ಮಾಡ್ತೀರಾ, ಅದನ್ನ ನಾನು ಅನೌನ್ಸ್ ಮಾಡ್ಬೋದು ಇಲ್ಲಿ. ಮಿರಾಜ್ ಅಂತ ದೇ ಆರ್ ಇನ್ ಕಮರ್ಷಿಯಲ್ ಆ್ಯಂಡ್ ದೇ ಒನ್ ಆಫ್ ದ ಬೆಸ್ಟ್ ಬ್ರೈಡಲ್ಸ್ ಇಲ್ಲಿ ಬೆಂಗಳೂರಲ್ಲಿ. ಸೊ ವಿ ಫೌಂಡ್ ದೆಮ್ ರಿಯಲಿ ಇಂಟ್ರೆಸ್ಟಿಂಗ್. ಆ್ಯಂಡ್ ಯಾತಕ್ಕೆ ಅಂದರೆ ದೇ ಡೂಯಿಂಗ್ ಎಂಟೈರ್ ಥಿಂಗ್. ಐ ವಾಂಟೆಡ್ ದ ಲೆಹೆಂಗಾ ಟು ಬಿ ಹ್ಯಾಂಡ್ ವರ್ಕ್ಡ್. ನನಗೆ ಫುಲ್ಲು ಲೆಹೆಂಗಾ ಹ್ಯಾಂಡ್ ವರ್ಕ್ ಬೇಕಿತ್ತು. ನನಗೆ ಮಷೀನ್ ವರ್ಕ್ ಆಗಿ ಬೀಡ್ ವರ್ಕ್ ಆಗಿ ಆಗಿರೋದು ನನಗೆ. ಐ ಡಿಂಟ್ ವಾಂಟ್ ಸೋನಲ್ ಟು ಸೆಟಲ್ ಫಾರ್ ಎನಿಥಿಂಗ್ ಲೆಸ್. ನನಗೆ ಅವ್ರಿಗೆ ಯಾವುದು ಕಮ್ಮಿ ಅಂತ ಅನಿಸ್ಬಾರ್ದು ಅಂತ ನನಗೆ ಮನಸ್ಸಲ್ಲಿತ್ತು. ಸೊ ವಿ ರಿಯಲಿ ಫಾಟ್ ಫಾರ್ ಇಟ್. ಅಂದರೆ ನಾವು ರೆಡಿಮೇಡ್ ತೊಗೊಂಬಿಡೋದು ಅಂತಾಯಿತು, ಒಂದಷ್ಟು ಜನ ಡಿಸೈನರ್ಸ್ ಜೊತೆ ಅಸೋಸಿಯೇಟ್ ಆಗೋದು ಅಂತಾಯಿತು. ವಿ ವರಂಟ್ ವೆರಿ ಹ್ಯಾಪಿ ವಿತ್ ದ ಪ್ರೆಸೆಂಟೇಷನ್ಸ್ ಆರ್ ದ ಕೈಂಡ್ ಆಫ್ ಔಟ್ಕಮ್ ಬರೋದು. ಅವ್ರು ಏನು ವಿಷನ್ ಇಟ್ಕೊಂಡು ನಮಗೆ ತೋರಿಸ್ಯಾರೆ, ಐ ಆಲ್ವೇಸ್ ಫೆಲ್ಟ್ ನೋ ವಿ ನೀಡ್ ಮೋರ್ ಅನ್ನೋದೇ ಇತ್ತು. ಸೊ ವಾಟ್ ಎವರ್ ರೈಟ್ ನಾವು ಇವಾಗ ಫ್ರೇಮ್ ಮೇಲೆ ಏನು ವರ್ಕ್ ಆಗ್ತಾ ಇದೆ ಮಿರಾಜಲ್ಲಿ ರಿಸೆಪ್ಷನ್ದು, ಇಟ್ ಈಸ್ ಅದು ಐ ಥಿಂಕ್ ಇನಿಷಿಯಲಿ ನಾವು ಒಂದು ನೋಡಿದ್ವಿ, ದಟ್ ವಾಸ್ ಲೆಸ್, ಅದು ಸ್ವಲ್ಪ ಕಮ್ಮಿ ಇತ್ತು. ಇವಾಗ ನಾವೇನು ಚೇಂಜ್ ಮಾಡಿದ್ದೀವಿ, ಇವಾಗ ನಾವೇನು ಅಂದ್ಕೊಂಡಿದ್ದೀವಿ, ಐ ಥಿಂಕ್ ವಿ ವಿಲ್ ಗೆಟ್ ಟು ನೋ ದ ಕಾಸ್ಟ್ ನೆಕ್ಸ್ಟ್ ವೀಕ್ ನಮಗೆ ಗೊತ್ತಾಗುತ್ತೆ. ಯಾಕಂದರೆ ಮುಂಚೆ ಇದ್ದಿದ್ದು ಇಟ್ ವಾಸ್ ಅ ಡಿಫ್ರೆಂಟ್ ಪ್ಯಾಟರ್ನ್, ಇವಾಗ ನಾವು ಹ್ಯಾಂಡ್ ವರ್ಕೇ ಮಾಡಿಸ್ತಾ ಇದ್ದೀವಿ. ಸೊ ಅದು ಮಾಡ್ತಿರೋದ್ರಿಂದ ಖಂಡಿತ ಪ್ರೈಸಲ್ಲಿ ವ್ಯತ್ಯಾಸ ಇದೆ. ಸೊ ನೆಕ್ಸ್ಟ್ ವೀಕಲ್ಲಿ ವಿ ವಿಲ್ ಗೆಟ್ ಟು ನೋ ದ ಕಾಸ್ಟ್. ಬಟ್ ಇಟ್ ಇಸ್ ಕಲರ್ ಕಾಂಬಿನೇಷನ್ನು ಅದೇ ಅದೊಂದು ಅಂದರೆ ಇಟ್ಸ್ ಗುಡ್ ಇಫ್ ಯು ವಿಟ್ನೆಸ್ ಇಟ್. ನಾಡಿದಲ್ಲಿ ನೀವೆಲ್ಲ ಇರ್ತೀರಾ ಅನ್ಸುತ್ತೆ. ಸೊ ಐ ಥಿಂಕ್ ಇಟ್ಸ್ ಗುಡ್ ಇಫ್ ಯು ವಿಟ್ನೆಸ್ ಇಟ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.